ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಅಕ್ಷತಾ ಆ್ಯಂಡ್ ಡೇ 2. ನಾವು ಪಾಂಡಿಚೇರಿ ಒಳಗೆ ಡೇ 2. ಆಮೇಲೆ ಲೆಟ್ ಮಿ ಶೋ ಯು ಮೈ ಔಟ್ಫಿಟ್ ಫಸ್ಟ್. ನಾವು ಇವತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ, ಯಾಕಂದರೆ ಏನೇನೋ ಸಾಮಾನು ಸಿಗಾಕತ್ತಿದ್ದಿಲ್ಲ. ಆಮೇಲೆ ನನಗೆ ಹಿಂಗೆ ಭಾಳ ಟೆನ್ಷನ್ ಆಗಕತ್ತಿತ್ತು. ಅದಕ್ಕೆ ಅದ್ರೊಳಗೆ ಏನೇನೋ ಭಾಳ ಲೇಟ್ ಆಗ್ಬಿಡ್ತು. ಆಮೇಲೆ ಆಲ್ರೆಡಿ ನನಗಿಲ್ಲಿ ಶೆಕೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಿ. ಗಾಡ್. ಓಕೆ, ಎನಿವೆ ನಾನೇನು ಹೇಳತ್ತಿದ್ದೆ, ನಿನ್ನೆ ಇವತ್ತು ನನ್ನ ಪ್ಲ್ಯಾನ್ ಏನಾಯ್ತು ಅಂತಂದ್ರೆ, ಲೈಕ್ ಇವತ್ತು ಆರೋವಿಲ್ ಹೋಗ್ಬೇಕಂತ ಐತಿ. ನೋಡೋದು ಹೆಂಗೆ ಟೈಮ್ ಆಗ್ತೈತಿ. ಆಮೇಲೆ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಎಲ್ಲರಿಗೂ ಗೊತ್ತಿರ್ಬೋದು, ಅಂತ ಫೇಮಸ್ ಐತಿಲ್ಲ. ಅದಕ್ಕೆ ನಾನು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಮಾಡೀನಿ. ಸೊ ನಡ್ರಿ ಹೋಗೋಣ ಡೇ 2ಗೆ. ಆಮೇಲೆ ಬಿಫೋರ್ ಹೋಗು ಮುಂದೆ ನಿನ್ನೆ ನಾನು ಸ್ವಲ್ಪ ಶೂಟ್ ಮಾಡಿದ್ದೆ ಇಲ್ಲ ನಂದು ಇದು ಏನಿತ್ತು ಹಾಸ್ಟೆಲ್ ತೋರ್ಸಕ್ಕೆ, ಬಟ್ ಅದು ಕ್ಲಿಯರಾಗಿ ಬಂದಿದ್ದಿಲ್ಲ ಅನ್ಸತ್ತೆ. ಇನ್ನೊಮ್ಮೆ ತೋರಿಸ್ತೀನಿ ಬರ್ರಿ. ಓಕೆ, ಇದು ನಮ್ಮದು ಇದು ಐತಿ, ಏನಂತಾರೋ ಎಂಟ್ರೆನ್ಸ್ ಐತಿ. ಎಂಟ್ರೆನ್ಸ್ ಆಗೋಣ ಇದು ರಿಸೆಪ್ಷನ್ ಐತಿ. ಓಕೆ ವೇಟ್, ಓಕೆ ಇದು ರಿಸೆಪ್ಷನ್ ಐತಿ. ಆಮೇಲೆ ಇಲ್ಲಿ ರೂಮ್ಸ್ ಅದಾವೆ. ಹಿಂಗೆ ಇದು ಡೈನಿಂಗ್ ಏರಿಯಾ ಐತಿ. ಇದು ನಂದು ರೂಮ್ ಐತಿ. ರೂಮ್ ಮೇಟ್ ಮಕ್ಕೊಂಡಾಳ, ಅದಕ್ಕೆ ನಾನು ಸ್ವಲ್ಪ ಸಾವಕಾಶ ತೋರಿಸ್ತೀನಿ. ಓಕೆ, ಇದು ಕಿಚನ್ ಏರಿಯಾ ಆಯಿತಾ? ಹಾಂ, ಓಕೆ ಇದು ಕಿಚನ್ ಏರಿಯಾ ಐತಿ. ಎಲ್ಲ ಬೇಸಿಕ್ ಏನೇನು ಬೇಕಲ್ಲ ಇವೆಲ್ಲನೂ ಸಾಮಾನು ಅದಾವಿಲ್ಲೇ. ಆರು ಆಯಿತು, ಕೆಟಲ್ ಆಯಿತು, ಇದು ಆಯಿತು. ಆಮೇಲೆ ಇದು ಹಾಲ್ ಐತಿ. ಆಮೇಲೆ ಇಲ್ಲಿ ಟಿ ವಿ ಐತಿ. ಆಮೇಲೆ ಅಲ್ಲಿ ಬುಕ್ ಸ್ಪೇಸ್ ಐತಲ್ಲ. ಓಕೆ, ಇಲ್ಲೆಲ್ಲ ಹಿಂಗೆ ಬುಕ್ಸ್, ಬೋರ್ಡ್ ಗೇಮ್ಸ್ ಅದು ಎಲ್ಲ ಅದಾವೆ. ಆಮೇಲೆ ಸಿಟಿಯಿಂದ ಎಷ್ಟು ಸೆಂಟರ್ ಐತಂದ್ರೆ ಲಿಟ್ರಲಿ ಇಲ್ಲಿ ಮುಂದೆ ಇತ್ತು. ಓಕೆ, ನಾನೀಗ ಪ್ಲೇಸ್ ಚೂಸ್ ಮಾಡಿದ್ದೆ ಇದ್ರ ಸಂಬಂಧ, ಯಾಕಂದರೆ ಸಿಟಿ ಸೆಂಟರ್ ಒಳಗೆ ಐತಿ. ಆಮೇಲೆ ಏನಂತಾರೆ ಸೇಫ್ ಐತಿ ಲೇಡೀಸ್ ಸಂಬಂಧ. ನಾನು ಫಿಮೇಲ್ ಡಾರ್ಮೆಂಟ್ರಿ ತೊಗೊಂಡಿನಿ. ಮಿಕ್ಸ್ಡು ಅದಾವ, ಬರೀ ಬಾಯ್ಸ್ನೂ ಅದಾವ. ಸೊ ನಿಮ್ಮ ಪ್ರಿಫರೆನ್ಸ್ ಅಕಾರ್ಡಿಂಗ್ ನೀವು ತೊಗೋಬೋದು. ಸೊ ದಿಸ್ ಇಸ್ ಮೈ. ಈಗ ಆಲ್ರೆಡಿ ಭಾಳ ಲೇಟ್ ಆಗೈತಿ. ಸೊ ನಡ್ರಿ ಹೋಗೋದು. ನಾನು ಅರೌಂಡ್ 9:30 ಹಂಗೆ ನಾನು ಹಾಸ್ಟೆಲ್ ಬಿಟ್ಟಿದ್ದೆ. ಆಮೇಲೆ ಈಗ 10 o'clock ಆಗೈತಿ. ಒಂದು 30 minutes ಆಯ್ತು ನನಗೆ ಬರಲಿಕ್ಕೆ. ನಾನು ಸ್ಲೋ ಹೊಡಿತೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಒಂದು 9-10 kilometers ಐತಿ ಹಾಸ್ಟೆಲಿಂದ. ಆಮೇಲೆ ರೋಡು ಎಲ್ಲ ಸ್ಮೂತ್ ಇತ್ತು, ಏನೂ ಟ್ರಾಫಿಕ್ ಇದ್ದಿದ್ದಿಲ್ಲ. ನಾನು ನಿಮಗೆ ಇದು ತೋರಿಸ್ತೀನಿ. ಬೇಕ್ರಿ ಇತ್ತು. ನಾನು ಒಂದು ಕಾಫಿ ಬ್ರೌನಿ ತೊಗೊಂಡಿನಿ. ಆಮೇಲೆ ಪ್ರಾಬಬ್ಲಿ ಇಲ್ಲಿ ಒಂದು ಇದು ಐತಿ, ಕ್ಯಾಫೆ ಐತಿ. ನೋಡು ನಾನು ಕೊಡ್ತೀನಿ ಅಂತ. ಸೊ ಐ ಹ್ಯಾವ್ ಟೇಕನ್ ವೆಜ್ ಚೀಸ್ ಬಾಬ್ಲೆಟ್. ಇದು ಹಿಂಗೆ ಕಾಣಿಸ್ತದ, ಸ್ವಲ್ಪ ಸ್ಯಾಂಡ್ವಿಚ್ ಥರನೇ ಅದು ಆಲ್ಮೋಸ್ಟ್ ಅಷ್ಟೇ. ಆಮೇಲೆ ಇದ್ರ ಜೊತೆ ನಾನು ಆರೆಂಜ್ ಜ್ಯೂಸ್ ತೊಗೊಂಡಿನಿ. ಆಮೇಲೆ ಅದು ಬೇಕ್ರಿ ಇತ್ತಲ್ಲ ಹೊರಗಡೆ, ಅದು ಬೇಕ್ರಿ ಒಳಗೆ ನಾನಿದು ಕಾಫಿ ಬ್ರೌನಿ ತೊಗೊಂಡಿನಿ. ಮೇ ಬಿ ಇಟ್ಟು ಆಮೇಲೆ ತಿನ್ನೋಣಂತ. ಬಟ್ ಅದಕ್ಕೆ ನಾವೀಗ ನನಗೆ ಸ್ಪೆಷಲ್ ಇಲ್ಲ. ಸೊ ದಿಸ್ ಇಸ್ ಹೌ ದ ಬ್ರೌನಿ ಲುಕ್ಸ್ ಲೈಕ್. ಆಮೇಲೆ ತಿನ್ನೋದು ಆಗಲ್ಲ. ಬಟ್ ಯಾ, ನಾನು ಆ್ಯಕ್ಚುಲಿ ಇದು ಸ್ಯಾಂಡ್ವಿಚ್ ಆಲ್ರೆಡಿ ಟೇಸ್ಟ್ ಮಾಡೀನಿ. ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಭಾಳ ಹಿಂಗೆ ಸ್ವಲ್ಪ ಡ್ರೈ ಐತಿ. ಓಕೆ, ಇದು ಇದ್ರೊಳಗೆ ಮೇ ಬಿ ಇದ್ರಾಗ ಚೀಸ್ ಅದು ಸ್ವಲ್ಪ ಜಾಸ್ತಿ ಆಗ್ಯಾರ. ಬಟ್ ಸ್ಟಿಲ್ ಅಷ್ಟೊಂದೇನು ನೋಡಿಲ್ಲ, ಚೆನ್ನಾಗಿಲ್ಲ. ನಾನು ಆ್ಯಕ್ಚುಲಿ ಅದು ವೆಜ್ ಏನಂತಾರೆ ವೆಜ್ ಬೊಬಟೆ ನಾನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ನೋಡಿದ್ದೆ. ಭಾಳ ಅಂದ್ರೆ ಭಾಳ, ಐ ಡೋಂಟ್ ಥಿಂಕ್ ಸೊ ವಿಲ್ ಎವರ್ ಕಮ್ ಟು ದಿಸ್ ಕೆಫೆ. ಬಟ್ ಭಾಳ ಅಂದ್ರೆ ಭಾಳ ಓನರ್ ಆಯ್ತು ಅಲ್ಲಿ ಇಲ್ಲಿ ಕೆಫೆ ಒಳಗೆ ಏನು ಮಾಡ್ತಾರಲ್ಲ, ಏನಂತಾರೆ ಶೆಫ್ ಆಯ್ತು, ಭಾಳ ರೂಡ್ ಅದಾರ. ಇಲ್ಲ ಅದು ಹಾಗೆ ಇರ್ತದೆ ಏನೋ ಅನ್ನಕತ್ತಿದ್ರೆ. ಆಮೇಲೆ ನನಗೇನು ತಿನ್ನೋಕ್ಕಾಗಲಿ, ನಾನು ಬಿಟ್ಟಿನಿ. ಹೊಟ್ಟೆ ಚಲೋ ಇದ್ದಿದ್ದಿಲ್ಲ. ಆರೆಂಜ್ ಜ್ಯೂಸ್ ಓಕೆ, ನಾರ್ಮಲ್ ಹೆಂಗಿರ್ತದೆ ಹಂಗೈತಿ. ಬಟ್ ಇದು ಅದು ಹೊರಗಡೆ ನಾವು ಬೇಕ್ರಿ ಒಳಗೆ ಇದು ತೊಗೊಂಡಿದ್ದಲ್ಲ ಕಾಫಿ ಬ್ರೌನಿ, ಇದು ಭಾಳ ಚಲೋ ಐತಿ. ಟೇಸ್ಟಿನೂ ಐತಿ, ಫುಲ್ ಸಾಫ್ಟ್ ಚಲೋ ಐತಿ. ಒಂದು ಸ್ವಲ್ಪ ಆ್ಯಕ್ಚುಲಿ ಮೂಡ್ ಖರಾಬ್ ಆಗೈತಿ ಈಗ, ಯಾಕಂದ್ರೆ ಬ್ರೇಕ್ಫಾಸ್ಟ್ ಚಲೋ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಡೈರೆಕ್ಟ್ ನಾನು ಏನಂತ ಬ್ರೌನಿ ಮುಗಿಸಿ ನಾನು ಡೈರೆಕ್ಟಾಗಿ ಮ್ಯಾಟ್ರಿ ಮಂದಿರ ಹೋಗ್ತೀನಿ. ಅದು ಮಾತೃ ಮಂದಿರ ಹುಡುಕಾಡೋದು ಗಲ್ಲಾಗ ಭಾಳ ಅಂದ್ರೆ ಭಾಳ ಹೈರಾಣ ಆಗಿಬಿಡ್ತದೆ. ಯಾಕಂದ್ರೆ ಮ್ಯಾಪ್ ಲೊಕೇಶನ್ ಬೇರೆ ತೋರಿಸ್ಲಿಕ್ಕತ್ತದ. ಆಮೇಲೆ ಮಾತೃ ಮಂದಿರ ಇರೋದು ಬೇರೆ ಕಡೆ ಐತಿ. ಆಮೇಲೆ ಅದ್ರದ್ದು ಟಿಕೆಟ್ ತೊಗೊಳಕ್ಕೆ ಬೇರೆ ಪ್ಲೇಸಿಗೆ ಬರ್ಬೇಕಂತ, ಇನ್ಫಾರ್ಮೇಷನ್ ಸೆಂಟರ್ ಅಂತ. ಅದ್ರದ್ದು ಏನೂ ಹತ್ತಪತ್ತ ಇಲ್ಲ ಮ್ಯಾಪ್ನಾಗ. ಏನೇನೋ ಆಗಿ ಭಾಳ ಗದ್ದಲಾಯ್ತು. 1 ತಾಸು ಮೇಲೆ ಆಯ್ತು ನನಗೆ. ಜಸ್ಟ್ ಒಂದು 6-7 kilometers ಬರಲಿಕ್ಕೆ. ಫೈನಲಿ ಬಂದೀನಿ. ಇದು ಇನ್ಫಾರ್ಮೇಷನ್ ಸೆಂಟ್ರ. ಅಲ್ಲಿ ಗಾಡಿ ಪಾರ್ಕ್ ಮಾಡಿಟ್ಟಿನಿ. ಇಲ್ಲೈತಿ, ಅಲ್ಲಿ ಅದು ಬಿಲ್ಡಿಂಗ್ ಒಳಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಿಕತ್ತೆ. ಸೊ ಫೈನಲಿ ಟಿಕೆಟ್ ತೊಗೊಂಡು ಹೋಗೋಣ. ಹಟ್ಟಿ ನನಗೆ ಹಸು ಇಲ್ಲ, ಯಾಕಂದ್ರೆ ಅಲ್ಲಿ ಭಾಳ ಫುಲ್ ಆಗೈತೆ ನನಗೀಗ. ಅದಕ್ಕೆ ನೋಡೋಣ. ಸೊ ಬೇಸಿಕಲಿ ಏನಾಯ್ತು, ಅದು ಇನ್ಫಾರ್ಮೇಷನ್ ಸೆಂಟರ್ ಇತ್ತಲ್ಲ, ಅದ್ರ ಒಳಗಿಂದ ಹೋಗಿ
ಇದು ಹಿಂಗೆ ಟಿಕೆಟ್ ಸಿಗ್ತಾವ. ಬ್ಲೂ ಕಲರ್ ಟಿಕೆಟ್ ಅಂತಂದ್ರೆ ನಾರ್ಮಲ್ ಅಂದರೆ ಹಿಂಗೆ ಎಲ್ಲರಿಗೂ ಕಾಮನ್ಲಿ ಅದು ಕೊಡ್ತಾರೆ. ಆಮೇಲೆ ಅವ್ರ ಕಡೆ ಪಿಂಕ್ ಕಲರ್ ಟಿಕೆಟ್ಸ್ನ ಅದಾವೆ. ಪಿಂಕ್ ಕಲರ್ ಟಿಕೆಟ್ಸ್ ಇನ್ ದ ಸೆನ್ಸ್ ಸಣ್ಣ ಹುಡುಗರಿಗೆ, ಏಜ್ ಆದವ್ರಿಗೆ, ಅವರಿಗೆಲ್ಲರಿಗೂ ಪಿಂಕ್ ಕಲರ್ ಟಿಕೆಟ್ಸ್ ಇರ್ತಾವೆ. ಅವರಿಗೆ ಬಸ್ ಫೆಸಿಲಿಟಿ ಅದ, ಬಸ್ಸಿಂದ ಅವ್ರು ಹೋಗ್ಬೋದು. ಆಮೇಲೆ ಉಳ್ದವ್ರಿಗೆ ಏನೈತಲ್ಲ, ನಾವು 1.5 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟಿಗೆ, ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತಂದ್ರೆ ಭಾಕೆಟ್ಟಿದ್ದು ಬಿಸ್ಲಾಗ ಅಡ್ವೆಂಚರ್ ಆಗ್ಬಿಟ್ಟೈತಿ. ಟ್ರೆಕ್ಕಿಂಗ್ ನಡೆದ್ರೆ ಟ್ರೆಕ್ಕಿಂಗ್ ಬಿಸ್ಲಾಗ. ಫಸ್ಟ್ ನಾನು ಪಾಸ್ ತೊಗೋಬೇಕಾ. ಪಾಸ್ ತೊಗೊಂಡು ಬಂದ ನಂತರ 1.5 ಕಿಲೋಮೀಟರ್ಸ್ ನಡಿಬೇಕು. ನಡೆದು ಬಂದ ನಂತರ ಇದು ಈ ಥರ ಹಿಂಗೆ ಪಾರ್ಕ್ ಐತಿ ಫುಲ್ಲ. ಆಮೇಲೆ ಇದ್ರ ಎಕ್ಸಾಕ್ಟ್ ಹಿಂದೆ ಇದು ಮಾತೃ ಮಂದಿರ ಐತಿ. ಸೊ ಇದು ಮಾತೃ ಮಂದಿರದ ಏನು ಸಿಗ್ನಿಫಿಕೆನ್ಸ್ ಅಂತಂದರೆ ಇಲ್ಲಿ ಬರ್ದಾರೆ, ನನಗೂ ಗೊತ್ತಿದ್ದಿಲ್ಲ. ಇಟ್ ಈಸ್ ಕೈಂಡ್ ಆಫ್ ಪಾರ್ಕ್ ಆಫ್ ಯುನಿಟಿ ಅಂತ ಹಿಂಗೆಲ್ಲ ಬರ್ದಾರೆ ಅದಕ್ಕೆ. ಆಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ಏನ್ರಿ ನಡೆದಿರ್ತೈತಿ. ಇಲ್ಲಿ ಆ್ಯಕ್ಚುಲಿ ಇದು ಒಳಗಿದೆ ಹಿಂಗೆ ಅದು ಗ್ಲೋಬ್ ಅದಲ್ಲ, ಅದು ಗ್ಲೋಬ್ ಒಳಗಡೆ ಹೋದ್ರೆ ಅಲ್ಲೇ ಮೆಡಿಟೇಷನ್ ಅದು ಮಾಡಲಿಕ್ಕೆ ಅಲ್ಲೇ ಇದು ಏನಂತಾರೆ ಹಿಂಗೆ ಆಪ್ಷನ್ ಐತಿ. ಬಟ್ ಅದ್ರ ಸಂಬಂಧ ನಾವು ಅರ್ಲಿ ಮಾರ್ನಿಂಗ್ ಬುಕ್ ಮಾಡ್ಬೇಕಾರೆ ಐ ಥಿಂಕ್ ಟೈಮಿಂಗ್ ಅದ್ರ 4 o'clock to 5 o'clock ಹಿಂಗೇನೋ ಇರ್ತೈತಿ. ಆಮೇಲೆ ಅಲ್ಲಿ ಒಳಗೆ ಹೋಗ್ಬೇಕಂದ್ರೆ ಪ್ರೀ ಬುಕಿಂಗ್ ಮಾಡ್ಬೇಕು. ನಾನು ಅದು ಪ್ರೀ ಬುಕಿಂಗ್ ಮಾಡಿದ್ದಿಲ್ಲ, ಯಾಕಂದ್ರೆ 4 o'clock 5 o'clock ಅಷ್ಟು ಅರ್ಲಿ ಮಾರ್ನಿಂಗ್ ಬರೋಕ್ಕಾಗಂಗಿಲ್ಲ, ಸೇಫ್ನೂ ಇಲ್ಲ ಅಂತ ನಾನು ಬುಕ್ ಮಾಡಿದ್ದಿಲ್ಲ. ಸೊ ಇದು ಜಸ್ಟ್ ಏನೈತಿ ಹಿಂಗೆ ವ್ಯೂ ಪಾಯಿಂಟ್ ಐತಿ. ಆಮೇಲೆ ಇಲ್ಲೆಲ್ಲ ಹಿಂಗೆ ಗಾರ್ಡನ್ ಅದು ಎಲ್ಲ ಅದಾವೆ. ಆಮೇಲೆ ಆರ್ಟ್ ಎಕ್ಸಿಬಿಷನ್, ನಿಮಗೆ ಹಿಂಗೆ ಮೆಡಿಟೇಷನ್ದು ಇಂಟ್ರೆಸ್ಟ್ ಐತಿ ಅದ್ರದ್ದೆಲ್ಲ ಹಿಂಗೆ ಬುಕ್ಸ್ ಅದು ಓದಬೇಕಂದ್ರೆ ಅದೆಲ್ಲ ಚಲೋ ಐತಿ. ಅದು ಆ್ಯಕ್ಚುಲಿ ಆನ್ ದ ವೇ ಪೂರ್ತಿ ಐತಲ್ಲ, ಅದು ಹಾಗೆ ಐತೆ ಹಿಂಗೆ ಪಾತ್ವೇ ಅದೆಲ್ಲ ಭಾಳ ಚಂದ ಐತಿ ನೋಡೋಕೆ. ಮಾಡೋರಿದೆ ಒಬ್ರು ಅಜ್ಜಿ, ಆಮೇಲೆ ಇನ್ನೊಬ್ರು ಅಜ್ಜಿ ಅದಾರ, ಅವ್ರ ಜೊತೆ ಬಗ್ಗೆ ಅವ್ರ ಇದು ಮೊಮ್ಮಗಳನ್ನೂ ಬಂದಾಳ. ಸೊ ಅವ್ರಿಗೆ ಜಸ್ಟ್ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಹಾಯ್ ಹಾಯ್ ನಾನು ಇನ್ಸ್ಪಿರೇಷನ್ ಏನಂತಂದ್ರೆ ಅವ್ರು ಇಷ್ಟು ವಯಸ್ಸಿನಾಗೂ ಅವರಿಬ್ಬರು ಹಿಂಗೆ ಅವ್ರ ಮೊಮ್ಮಗಳ ಜೊತೆ ಎಲ್ಲ ಕಡೆ ಹಿಂಗೆ ಟ್ರಿಪ್ ಅದು ಮಾಡಕತ್ತಾರ. ಅವ್ರು ಆಲ್ಮೋಸ್ಟ್ ಎಲ್ಲ ಇಂಡಿಯಾದು ತಿರುಗಾಡಂತ, ಹೊರಗೂ ಎಲ್ಲ ತಿರುಗಾಡಾರ. ಆ್ಯಂಡ್ ಅವರು ಇನ್ನೂ ತಿರುಗಾಡ್ಬೇಕು. ಅವ್ರದ್ದು ಆ್ಯಕ್ಚುಲಿ ಏನಂತಾರೆ ಕಾಲಿಂದ ಫ್ರ್ಯಾಕ್ಚರ್ನೂ ಆಗೈತಿ, ಸರ್ಜರಿನೂ ಆಗೈತಿ. ಬಟ್ ಸ್ಟಿಲ್ ಅವರು ಏನಂತಾರೆ ಹಿಂಗಿನ್ನ ಅಡ್ಡಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಅದು ಒಂದು ಕಲಿಬೇಕು. ನಾವು ಈಗ ಇಷ್ಟ ವಯಸ್ಸಿನಾಗ ನಮ್ಗೆ ಕಾಲು ನುಸಾಕತ್ತವು, ಕೈ ನುಸಾಕತ್ತವು ಮಾಡ್ತೀವಿ. ಅವ್ರು ಇಷ್ಟು ವಯಸ್ಸಾದ್ರೂ ಹಿಂಗೆ ಎಷ್ಟು ಹಿಂಗೆ ಸ್ಟ್ರಾಂಗ್ ಆದರೆ ಅಡ್ಡಾಡ್ತಾರೆ. ಭಾಳ ಚಲೋ ಅನ್ನಿಸ್ತಾರೆ. ಓಕೆ, ನಮ್ದು ಹೋಗುವಾಗ ಮೇ ಬಿ ನಮಗೆ ಬಸ್ ಸಿಗ್ತೈತಿ. ಹೋಗು, ಇದು ಬಸ್ ಐತಿ. ಬಸ್ ಒಳಗೆ ಹೋಗಿ ಸೀದಾ ಪಾರ್ಕಿಂಗ್ ಏರಿಯಾ ಹೋಗ್ತೀನಿ. ಮಾತೃ ಮಂದಿರ ನೋಡಿ ಬರೋಣ. ಹಿಂಗೆ ಟೈರ್ಡ್ ಆಗಿರ್ತೈತಿ. ಸೊ ಅಫ್ಕೋರ್ಸ್ ನಿಮಗೆ ಹಿಂಗೆ ಏನಂತಾರೆ ಊಟಕ್ಕೆ ಮಾಡೋಕೆ ಎಲ್ಲನೂ ಆಪ್ಷನ್ಸ್ ಅವೈಲೇಬಲ್ ಐತಿ. ಇಲ್ಲಿ ಕುಡಿಲಿಕ್ಕೆ ನೀರು ಅದು ಎಲ್ಲ ಐತಿ. ಆಮೇಲೆ ನಾನೇನು ಅದು ಏನು ಫ್ರಿಜ್ ಮ್ಯಾಗ್ನೆಟ್ ಪಾಂಡಿಚೇರಿ ತೊಗೊಂಡಿಲ್ಲ. ಸೊ ಅದಕ್ಕೆ ಅದು ಒಂದು ನೋಡೋಣ, ಅದು ಒಂದು ತೊಗೊಳ್ಳೋಣ ಅಂತ. ನಾನು ಅದೇ ಈಗ ನೆಕ್ಸ್ಟ್ ಔರಾ ಬೀಚ್ ಹೋಗ್ಬೇಕಂತ ಮಾಡೀನಿ. ನೋಡೋಣ ಅಲ್ಲಿ ಹೋಗಿ ಏನೇನು ಎಕ್ಸ್ಪ್ಲೋರ್ ಆಗ್ತೈತಿ, ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆಗ್ತೈತಿ ನನಗೂ ಗೊತ್ತಿಲ್ಲ. ಇನ್ನೊಮ್ಮೆ ಗೂಗಲ್ ಮ್ಯಾಪ್ ಚೆಕ್ ಮಾಡ್ತೀನಿ, ಚೆಕ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಹಾಯ್ ಗೈಸ್, ನಾನು ಆ್ಯಕ್ಚುಲಿ ಮಾತೃ ಮಂದಿರಿಂದ ಊಟ ಅದು ಮಾಡ್ಕೊಂಡು ಬಂದೆ ಅಂತ ಹೇಳಿದ್ದೆಲ್ಲ. ಆಮೇಲೆ ಐ ವಾಸ್ ಸಪೋಸ್ ಟು ಗೋ ಟು ಔರಾ ಬೀಚ್. ಬಟ್ ಔರಾ ಬೀಚ್ ಅಲ್ಲಿಂದ ಆ್ಯಕ್ಚುಲಿ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ ಅಕಾರ್ಡಿಂಗ 15 minutes ಅಷ್ಟೇ ಏನೋ ಇತ್ತು. ಬಟ್ ಅಲ್ಲಿಂದ ಡಿಸ್ಟೆನ್ಸ್ ನೋಡಿದಾಗ ನನಗೆ ಆ್ಯಕ್ಚುಲಿ 15 kilometers ಏನೋ ತೋರಿಸ್ಲಿಕ್ಕತ್ತಿತ್ತು. ಅಂದರೆ ನಾ ಎಕ್ಸಾಕ್ಟ್ ಎಲ್ಲಿದ್ದೆ ಅಲ್ಲಿಂದ 15 kilometers ತೋರಿಸ್ಲಿಕ್ಕತ್ತಿತ್ತು. ಆಮೇಲೆ ಆಲ್ರೆಡಿ 2:30 ಹಿಂಗೇನೋ ಆಗಿತ್ತು. ಅದಕ್ಕೆ ನನಗೆ 15 ಹೋಗೋದು 15 ಬರೋದು ಪ್ಲಸ್ ಅಲ್ಲಿ 1 ತಾಸು 1.5 ತಾಸು ಹಾಕೋದು ನಾನು ಹಂಗೆ ಮಾಡೋದಿರಲಿಲ್ಲ. ಅದಕ್ಕೆ ನಾನು ಅದು ಔರಾ ಬೀಚ್ ಒಂದು ನಾನು ಕ್ಯಾನ್ಸಲ್ ಮಾಡೋದಾಯ್ತು. ಏನಂತಾರೆ ಬಸಿಲಿಯಾ ಚರ್ಚ್, ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಇದು ಬ್ಯಾಕ್ ಐತಿ ಚರ್ಚ್, ದಿಸ್ ಇಸ್ ದ ಚರ್ಚ್. ಭಾಳಷ್ಟು ಪ್ಲೇಸಸ್ ಆ್ಯಕ್ಚುಲಿ ನನಗೆ ಕವರ್ ಮಾಡೋಕ್ಕೆ ಯಾಕಾಗಿಲ್ಲ ಅಂತಂದ್ರೆ ಆರೋವಿಲ್ ಏನೈತಲ್ಲ ಅಲ್ಲಿ ನನಗೆ ಬಿಕಾಸ್ ಆಫ್ ಗೂಗಲ್ ಮ್ಯಾಪ್ಸ್ ಆಯಿತು. ಆಮೇಲೆ ಅಲ್ಲಿ ಇನ್ಫಾರ್ಮೇಷನ್ ನನಗೆ ಸ್ವಲ್ಪ ಕರೆಕ್ಟ್ ಸಿಗಲಿಲ್ಲ. ಅದ್ರ ಸಂಬಂಧ ನನಗೆ ಅಲ್ಲಿ ಟೈಮ್ನು ಭಾಳ ವೇಸ್ಟ್ ಆಯಿತು. ಆಮೇಲೆ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ನ ಹೋಗೋದಿದೆ ವಿಚ್ ಆರ್ ಸಪೋಸ್ ಟು ಗೋ, ಬಟ್ ಅದು ಬಂದಿತ್ತು. ಅದನ್ನು ಕ್ಯಾನ್ಸಲ್ ಮಾಡೋದಾಯ್ತು. ಹಿಂಗೆ ಸ್ವಲ್ಪ ಇವತ್ತು ಹೆಚ್ಚು ಕಮ್ಮಿ ಆಗೋಣ ಏನಾಯಿತು, ಅಲ್ಲೇ ಆರೋವಿಲ್ ಒಳಗೆ ಭಾಳ ಟೈಮ್ ಹೋಯ್ತು ನಂದು. ಹಾಗಾಗಿ ನಾನು ಅದು ಔರಾ ಬೀಚ್ ಒಂದೇ ನಂದು ಅಕಾರ್ಡಿಂಗ್ ಟು ಮೈ ಪ್ಲ್ಯಾನ್ ಔರಾ ಬೀಚ್ ಒಂದೇ ಕ್ಯಾನ್ಸಲ್ ಆಗೈತೆ ಈಗ. ಅದರ್ ದನ್ ದಟ್ ಬಾಕಿ ಎಲ್ಲ ಹಿಂಗೆ ಕರೆಕ್ಟ್ ಟೈಮಿಗೆ ನಡೆದವ. ರೂಮಿಗೆ ಹೋಗಿ ಫ್ರೆಶನ್ ಅಪ್ ಆಗ್ತೀನಿ, ಬೇಕಂದ್ರೆ ಮಲ್ಕೋತೀನಿ 1 ಅರ್ಧ ತಾಸು. ಆಮೇಲೆ ನೆಕ್ಸ್ಟ್ ಮುಂದಿನ ಪ್ಲ್ಯಾನ್ ಏನೈತಿ, ಸೆರೆನಿಟಿ ಬೀಚ್ ಅಂತ ಐತಿ, ಅಲ್ಲಿ ಹೋಗೋದು ಪ್ಲ್ಯಾನ್ ನೋಡೋಣ ಹೆಂಗೆ ಏನೇನು ಆಗ್ತಿತ್ತಂತ ಅಲ್ಲೇ ಮಾಡೋಣಂತ.
ಆಮೇಲೆ ಅದು ಒಂದು ಇದು ಟೌನ್ ಐತಿ ಅಂದರೆ ಹಿಂಗೆ ಫ್ರೆಂಚ್ ಕಾಲನಿ ಟೈಪಿನೋ ಅಂತಾರೆ, ಹಿಂಗೆ ಕಲರ್ ಬಿಲ್ಡಿಂಗ್ ಇರ್ತಾವೆ, ಅಲ್ಲಿ ಹೋಗೋದೈತೆ ನನಗೆ. ನೋಡೋಣ ಈಗಾರೆ ಫುಲ್ ಇದು ಡ್ರೆಸ್ನ ಫೋಟೋ ಗಿಟ ತಗೋಬೇಕಂತ ನಾ ಬಂದೀನಿ. ಒಂದು ಫೋಟೋನೇ ತೊಗೊಂಡಿಲ್ಲ, ಮುಂಜಾನಿಂತ ಸುಮ್ಮನೆ ಅಡ್ಡಾಡಕತ್ತೀನಿ. ಬಟ್ ಈ ಚರ್ಚ್ ಚಲೋ ಐತಿ. ಅಂದರೆ ಹಿಂಗೆ ನಾನು ಭಾಳ ಬಿಸ್ಲಾಗ ಅಡ್ಡಾಡಕತ್ತಿದ್ದೆಲ್ಲ, ಅದಕ್ಕೆ ಒಂದು ಹಾಫ್ ಆನ್ ಅವರ್ ನಾ ಇಲ್ಲಿ ಭಾಳ ಅಂದ್ರೆ ಭಾಳ ಶಾಂತ ಐತಿ. ಬಾಜು ಎಲ್ಲ ಬರ್ಡ್ಸ್ ಅದು ಎಲ್ಲ ಅದಾವ, ಭಾಳ ಚಲೋ ಅನಿಸ್ತು ನನಗೆ. ಸುಮ್ಮ ಕೂತಿದ್ದೆ, ನಾ ಮತ್ತೇನು ಮಾಡೋಕತ್ತಿದ್ದಿಲ್ಲ. ಒಂದು ಹಾಫ್ ಆನ್ ಅವರ್ ಕೂತೀನಿ, ನನಗೂ ಸ್ವಲ್ಪ ರೆಸ್ಟ್ ಆಯ್ತು. ಈಗ ವಾಪಸ್ ಹೋಗೋಣ. ಬಟ್ ಚರ್ಚರೇ ಭಾರಿ ಮಸ್ತ್ ಐತಿ, ಇನ್ನೊಮ್ಮೆ ತೋರಿಸ್ತೀನಿ. ಅಲ್ಲಿಂದ ಅದು ಫಸ್ಟ್ ಚರ್ಚ್ ಏನು ನೋಡಿದ್ದೆಲ್ಲ ಅಲ್ಲಿಂದ ಭಾಳ ಸನಿ ಇತ್ತು. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಅದಕ್ಕೆ ನಾನು ಇದು ಚರ್ಚಿಗೆ ಬಂದೀನಿ. ಸೈಂಟ್ ಜಾನ್ಸ್ ಚರ್ಚ್ ಅಂತ ಐತಿದ್ದು. ಇದ್ರದ್ದು ಆರ್ಕಿಟೆಕ್ಚರ್ ಸಂಬಂಧ ಇದು ಫೇಮಸ್ ಐತಿ. ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಹೆಂಗೂ ಸನಿ ಇತ್ತಂತ ನಾನು ಬಂದೆ. ನಾನು ಚರ್ಚ್ ಅದು ಮುಗಿಸ್ಕೊಂಡೆ ವಾಪಸ್ ನನ್ನ ರೂಮಿಗೆ ಹೋಗಿದ್ದೆ. ವಾಪಸ್ ನನ್ನ ರೂಮಿಗೆ ಅದು ಹೋಗಿ ಫ್ರೆಶನ್ ಅಪ್ ಆದೆ. ಆಮೇಲೆ ನನ್ನ ರೂಮ್ಮೇಟ್ಗೂ ಕೇಳಿದೆ ಬರ್ತಾಳೇನಂತ. ಸೊ ಆಕಿಗೂ ಏನೂ ಕೆಲಸ ಇದ್ದಿದ್ದಿಲ್ಲ. ಅದಕ್ಕೆ ನಾವು ಇಬ್ಬರು ಕೂಡ ಈಗ ಇಲ್ಲಿ ವೈಟ್ ಟೌನ್ ಒಳಗೆ ಬಂದಿವಿ. ಹಿಂಗೆಲ್ಲ ಲೇನ್ಸ್ ಅದು ಅದಾವ. ನಾವು ಸುಮ್ಮನೆ ಹಿಂಗೆ ಎಲ್ಲ ಕಡೆ ಅಡ್ಡಾಡೆ ಮಾಡಿ ಫೋಟೋಸ್ ಅದು ತಗೋತೀವಿ. ಮ್ಯಾಂಡೇಟ್ರಿ ಫೋಟೋ. ಓಕೆ, ನಾವು ಈಗ ಹಿಂಗೆಲ್ಲ ಹಿಂಗೆ ಪೂರ್ತಿ ಲೇನ್ ಎಲ್ಲ ಹಿಂಗೆ ಐತಿ. ಸೊ ಇಲ್ಲೇ ಸ್ಕೂಟಿ ಪಾರ್ಕ್ ಮಾಡೀನಿ ನಾನಂದ. ಪಾರ್ಕ್ ಮಾಡಿ ಫೋಟೋಸ್ ಅದು ತೊಗೊಂಡು ಆಮೇಲೆ ನೋಡ್ತೀವಿ ನೆಕ್ಸ್ಟ್ ಪ್ಲ್ಯಾನ್ ಏನೈತಿ. ಬೀಚ್ ಅದು ಹೋದ್ರೆ ಹೋಗೋರಿದ್ದೀವಿ. ಅಡ್ಡಾಡ್ಕೋತ ಮತ್ತು ವಾಪಸ್ ರಾಕ್ ಬೀಚಿಗೆ ಬಂದೀವಿ. ರಾಕ್ ಬೀಚ್ ವ್ಯೂ ಭಾಳ ಅಂದ್ರೆ ಭಾಳ ಚಲೋ ಐತಿ. ಬೇಕರ್ ಸ್ಟ್ರೀಟ್ ಬಂದೀವಿ, ತೋರಿಸ್ತೀನಿ. ಇದು ಚಾಕ್ಲೇಟ್ದು ಐತೆ, ಆಮೇಲೆ ಇದು ಚೀಸ್ ಕೇಕ್ದು ಐತೆ. ನಾವು ಆ್ಯಕ್ಚುಲಿ ಈಗ ಬೇಕರ್ ಸ್ಟ್ರೀಟ್ ಹೋಗಿದ್ವಲ್ಲ, ಅಲ್ಲಿ ಬೇಕರ್ ಸ್ಟ್ರೀಟ್ ಒಳಗೆ ಏನಾಗಿತ್ತು ಅಂತಂದ್ರೆ ನನ್ನ ರೂಮ್ಮೇಟ್ ಇದು ತೊಗೊಂಡಿಲ್ಲ, ಸ್ಯಾಂಡ್ವಿಚ್ ಏನೋ ತೊಗೊಂಡಿಲ್ಲ. ಅದು ಫುಲ್ ಇಷ್ಟು ಹಾಡಿದ್ದು, ಅದು ಬೈಟ್ ಮಾಡೋಕ್ಕೂ ಬರಕತ್ತಿದ್ದಿಲ್ಲ. ಆಮೇಲೆ ಚೀಸ್ ಕೇಕ್ ಅದು ಇರೋದಿಲ್ಲ. ಅದಕ್ಕೆ ನಾವು ಅವರಿಗೆ ಜಸ್ಟ್ ಫೀಡ್ಬ್ಯಾಕ್ ಕೊಡಕತ್ತಿದ್ವಿ. ಅವರು ಊಟ ಏನೇನೋ ಮಾತಾಡಕತ್ತಾರೆ. ಅಲ್ಲಿ ನಮ್ಮದು ಜಗಳ ಆಯ್ತು. ಆಮೇಲೆ ಜಗಳ ಆಗೋಣ ಅದಕ್ಕೆ ನಾವು ಆಮೇಲೆ ವಾಪಸ್ ನಮಗೆ ಮತ್ತೆ ಅವ್ರು ಕರೀಲಿಕ್ಕತ್ತಿದ್ರು. ಇಲ್ಲ ನಾವು ಹೇಳಿದ್ವಿ, ಇದು ಕಸ್ಟಮರ್ಗೆ ಹೇಳಿದ್ವಿ, ಇಲ್ಲ ಚಲೋ ಇಲ್ಲ ಅಂತ ಹಿಂಗೆ ಹೇಳಿದ್ವಿ. ಹೇಳೋಣ ಮತ್ತು ಅವ್ರು ಏನೇನೋ ನಮ್ಮದು ಫೀಡ್ಬ್ಯಾಕ್ ಅವ್ರು ತೊಗೊಳಕತ್ತಿದ್ರು. ಇಟ್ಸ್ ನಾಟ್ ಲೈಕ್ ನಾವೇನು ಅವರಿಗೆ ರಿಫಂಡ್ ಕೇಳಕತ್ತಿದ್ದಿಲ್ಲ, ಏನಿಲ್ಲ. ಜಸ್ಟ್ ನಾವು ಹೇಳಕತ್ತಿದ್ವಿ, ಅಂದರೆ ಹಿಂಗಿಲ್ಲ ಚಲೋ ಇದ್ದಿದ್ದಿಲ್ಲ ಹಂಗಂತ ಹೇಳಕತ್ತಿದ್ವಿ ಅವ್ರಿಗೆ. ಅದೇ ಅವ್ರು ಫೀಡ್ಬ್ಯಾಕ್ ತೊಗೊಳಕ್ಕೆ ರೆಡಿ ಇದ್ದಿದ್ದಿಲ್ಲ. ಸೊ ಇಟ್ ವಾಸ್ ಅಷ್ಟೇನು ಪ್ಲೀಸೆಂಟ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮ್ದು. ಅದಕ್ಕೆ ನೋಡೋಣ. ಕಾಫಿ ಶಾಪ್ ಅಂತ ಐತಿ, ಅಲ್ಲಿ ಬಂದಿದ್ವಿ. ನಾವಿಲ್ಲಿ ಇದು ಏನಂತಾರೆ, ಇದು ನ್ಯೂ ಸ್ಯಾಂಡ್ ಬೀಚ್ ಅಂತ ಐತಿಲ್ಲಿ. ನಾನು ನನ್ನ ರೂಮ್ಮೇಟ್ ನಮ್ದು ಅದೇ ಹೇಳಿದೆ ಅಲ್ಲ, ಅಲ್ಲಿ ಎಲ್ಲ ಕಾಂಡ್ ಆಗಿತ್ತು. ಆಮೇಲೆ ಅಲ್ಲಿಂದ ಹೆಂಗೋ ಬಂದೀವಿ ಅಂತ ನಾನು ಅಲ್ಲಿ ಬರೋಣ. ಆಮೇಲೆ ಇಲ್ಲೆಲ್ಲ ಹಿಂಗೆ ಬೀಚ್ ಐತಿ, ಪೂರ್ತಿ ಹಿಂಗೆ ಬೀಚ್ ವೇವ್ಸ್ ಅದು ಎಲ್ಲ ಅದಾವ. ನಾನು ಐ ಥಿಂಕ್ ಆಲ್ಮೋಸ್ಟ್ ಮೋರ್ ದೆನ್ 2 hours ನಾನು ಆಕೆಗೇನೋ ವಿಡಿಯೋ ಒಳಗೆ ತೊಗೊಂಡಿಲ್ಲ. ಬಿಕಾಸ್ ಐ ಡಿಂಟ್ ವಾಂಟೆಡ್ ಟು ಮೇಕ್ ಹರ್ ಫೀಲ್ ಅನ್ಕಂಫರ್ಟೇಬಲ್ ವಿತ್ ವಿಡಿಯೋ ಆ್ಯಂಡ್ ಆಲ್. ಸೊ ಆಕೆಗೆ ನಾನು ಇನ್ನೂ ತೊಗೊಂಡಿಲ್ಲ. ಬಟ್ ನಾನು ಆಕೆ ಭಾಳ ಜಲ್ಲಾಗಿ ಮಾತಾಡ್ಕೋತ ಒಂದು 2 ತಾಸು ಮೇಲೆ ಆಯ್ತು ನಾವು ಇಲ್ಲಕ್ಕಿತ್ತು. ಎಷ್ಟು ಚಂದ ಐತೆ ಅಂತಂದರೆ ನಾನು ಮೇ ಬಿ ಕ್ಲಿಪ್ಸ್ ಒಳಗೆ ಹಾಕ್ತೀನಿ. ನನ್ನ ಫೋನಾಗ ಅಷ್ಟು ಚಲೋ ಬಂದಿಲ್ಲ, ನಾವು ಆಕಿಂದ ಫೋನ್ ಒಳಗೆ ರೆಕಾರ್ಡ್ ಮಾಡಿವಿ. ಸೊ ಭಾಳ ಅಂದ್ರೆ ಭಾಳ ಚಂದ ಇತ್ತು. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಅದು ಬಂತಂದ್ರೆ ನೀವು ಮಿಸ್ ಮಾಡಬೇಡ್ರಿ. ಇವನ್ ಇಫ್ ಯು ಆರ್ ಕಮಿಂಗ್ ಸೋಲೋ, ಯು ಕ್ಯಾನ್ ಕಮ್ ಆರಾಮ್ಸೆ. ಸ್ಕೂಟಿ ಗಿಟಿಯಲ್ಲಿ ಪಾರ್ಕ್ ಮಾಡೋದು ಭಾಳ ಸ್ಪೇಸ್ ಐತಿ, ಮಾಡ್ಕೊಂಡು ನೀವು ಆರಾಮ್ಸೆ ಚಿಲ್ ಮಾಡ್ಬೋದು. ಐ ಥಿಂಕ್ ದಿಸ್ ಈಸ್ ಮೈ ಏನಂತಾರೆ ಹೈಲೈಟ್ ಆಫ್ ಟುಡೇಸ್ ಟ್ರಿಪ್. ಇಲ್ಲ ಈಗ ಮನೆಗೆ ಹೋಗಿ ಹಂಗೇನು ಹಸು ಇಲ್ಲ ನಮಗೆ. ಬಟ್ ನೋಡೋಣ, ಏನಾರೇ ನಾವು ಮಾಡಿದ್ರೆ ಏನಂತಾರೆ ಏನಾರೇ ಊಟ ಅದು ಮಾಡೋದಿತ್ತಂದ್ರೆ ಆರ್ಡ್ರ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅಲ್ಲಿ ಹಾಸ್ಟೆಲ್ನಾಗ ನಮ್ಗೆ ಕಿಚನ್ ಅದು ಐತಿ, ಅದ್ರಾಗೆ ಇದು ಮಾಡ್ತೀವಿ.
नो नो अलिया चकना बना है काला मिर्च डाल के लाल मिर्च पाउडर नहीं एक्चुअली बहुत अच्छा लगता है फ्रूट्स के साथ बहुत अच्छा लगता है नहीं वो बताया मैंने इसका वीडियो बनेगा हम लोग पनीर सोडा लेके आए फर्स्ट टाइम पका सोडा पता नहीं वाटर ट्राई फर्स्ट नहीं अब ट्राई कर पनीर सोडा है गुलाबड़ी हाँ उसको फ्रिज में रखने से जैसे ठंडा से टेस्ट आता नहीं है पनीर का क्या स्मेल है फिर पनीर नहीं है इसमें गुलाब जामुन आप ट्राई करके देखो पनीर नहीं है गुलाब जामुन है ना तो फिर ये लिखना चाहिए था ना गुलाब जामुन पनीर का कुछ है नहीं देखो एक सेकंड रुको पनीर वेट सर ಹಶುವಾಗಿತ್ತು ಅದಕ್ಕೆ ನಾವು ಮ್ಯಾಗಿ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಸ್ವಲ್ಪ ಸೋಡಾ ಗಿಡ ಎಲ್ಲ ತೊಗೊಂಡು ಬಂದೀವಿ ನೋಡಿ ಹೆಂಗೆ ಮಾಡ್ತೀವಿ ಮ್ಯಾಗಿ ನೋಡಕ್ರೆ ಹಿಂಗೆ ಅಂತ ಹ್ಯಾಪಿ ಬರ್ತ್ಡೇ ಡಿಯರ್ ಅಕ್ಷತಾ ಹ್ಯಾಪಿ ಬರ್ತ್ಡೇ ಟು ಯು ವಿ ಲವ್ ಯು God bless you may God bless you may God bless you happy birthday to you Woo! Woohoo!